ಪ್ರೀತಿ ಬದುಕನ್ನ ಕೊಡುವಂತಿರಬೇಕು, ಆದರೆ ಇಲ್ಲಿ ಸಾವಿಗೆ ಕಾರಣವಾಗಿದ್ದು ಮಾತ್ರ ವಿಪರ್ಯಾಸ. ಪ್ರಾಣಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಪ್ರೀತಿ ಬದುಕನ್ನ ಕಟ್ಟಬೇಕೇ ವಿನಃ ಸುಟ್ಟು ಬೂದಿ ಮಾಡಬಾರದು. ಇಂತಹ ದುರಂತಗಳು ಇನ್ನೊಮ್ಮೆ ಮರುಕಳಿಸದಿರಲಿ. ಹೌದು, ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಜೋಗಿಹಳ್ಳಿ ಸಮೀಪದ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶನಿವಾರ ಈ ಅವಘಡ ಸಂಭವಿಸಿದೆ. ವರ್ಷಗಳ ಕಾಲ ಜೊತೆಗಿದ್ದ ಪ್ರೇಮಿಗಳಿಬ್ಬರ ನಡುವಿನ ಬಿರುಕು ಚಲಿಸುವ ಕಾರಿನಲ್ಲಿ ನಡೆದ ಭಾರೀ ಅಗ್ನಿ ಅವಘಡದಲ್ಲಿ ಓರ್ವನ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ. ಮೃತ ನಾಗೇಂದ್ರ ಹಾಗೂ ಗಾಯಗೊಂಡಿರುವ ರಮ್ಯಾ ಇಬ್ಬರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನವರು. ಇವರಿಬ್ಬರ ನಡುವೆ ಕಳೆದ 6-7 ವರ್ಷಗಳಿಂದ ಪ್ರೀತಿ ಸಂಬಂಧವಿತ್ತು ಎನ್ನಲಾಗಿದೆ. ಬೆಂಗಳೂರಿನ ಜಯನಗರದಲ್ಲಿ ವಾಸವಿದ್ದ ರಮ್ಯಾ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಓಟಿ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಳು. ನಾಗೇಂದ್ರ ಕೂಡ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದನು. ಆದರೆ ಇವರಿಬ್ಬರ ಸಂಬಂಧಕ್ಕೆ ರಮ್ಯಾಳ ಮನೆಯವರ ವಿರೋಧವಿತ್ತು. ಜೊತೆಗೆ ಕಳೆದ ಕೆಲವು ತಿಂಗಳುಗಳಿಂದ ಇಬ್ಬರ ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳು ಮೂಡಿದ್ದವು. ಇದರಿಂದಾಗಿ ರಮ್ಯಾ ಆತನಿಂದ ಅಂತರ ಕಾಯ್ದುಕೊಳ್ಳಲು ನಿರ್ಧರಿಸಿದ್ದಳು. ಕಳೆದ 4-5 ದಿನಗಳಿಂದ ಆತನ ದೂರವಾಣಿ ಸಂಖ್ಯೆಯನ್ನ ಬ್ಲಾಕ್ ಮಾಡಿದ್ದಳು ಎಂಬ ಮಾಹಿತಿ ಇದೆ. ತನ್ನನ್ನ ದೂರ ಮಾಡುತ್ತಿದ್ದಾಳೆ ಎಂಬ ಹತಾಶೆಯಿಂದ ಶನಿವಾರ ಬೆಳಿಗ್ಗೆ ರಮ್ಯಾಳ ಮನೆಗೆ ತೆರಳಿದ ನಾಗೇಂದ್ರ ತೀವ್ರವಾಗಿ ಜಗಳವಾಡಿದ್ದಾನೆ. ಆ ಸಮಯದಲ್ಲಿ ರಮ್ಯಾಳ ಸ್ನೇಹಿತೆಯರಿಬ್ಬರು ಮಧ್ಯಪ್ರವೇಶಿಸಿ ಇಬ್ಬರನ್ನ ಸಮಾಧಾನ ಪಡಿಸಿದ್ದರು. ಅನಂತರ ಅಂಕೋಲಾಕ್ಕೆ ಹೋಗಿ ಬರೋಣ ಎಂದು ನಂಬಿಸಿದ ನಾಗೇಂದ್ರ ಬಾಡಿಗೆ ಕಾರೊಂದರಲ್ಲಿ ಆಕೆಯನ್ನ ಕರೆದುಕೊಂಡು ಹೊರಟಿದ್ದಾನೆ. ಬೆಂಗಳೂರಿನಿಂದ ಅಂಕೋಲಾದತ್ತ ಸಾಗುತ್ತಿದ್ದ ಕಾರಿನಲ್ಲಿ ಇಬ್ಬರ ನಡುವೆ ನಿರಂತರವಾಗಿ ವಾಗ್ವಾದ ನಡೆದಿದೆ. ಜಗಳ ತಾರಕಕ್ಕೇರುತ್ತಿದ್ದಂತೆ ಹತಾಶೆ ಮತ್ತು ಆವೇಶಕ್ಕೆ ಒಳಗಾದ ನಾಗೇಂದ್ರ ಯುವತಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ಅನಿರೀಕ್ಷಿತ ದಾಳಿಯಿಂದ ಕಂಗಾಲಾದ ರಮ್ಯಾ ಹೇಗಾದರೂ ಮಾಡಿ ತನ್ನ ಪ್ರಾಣ ಉಳಿಸಿಕೊಳ್ಳಬೇಕು ಎಂಬ ಒದ್ದಾಟದಲ್ಲಿ ವೇಗವಾಗಿ ಚಲಿಸುತ್ತಿದ್ದ ಕಾರಿನ ಬಾಗಿಲು ತೆಗೆದು ಹೊರಗೆ ಜಿಗಿದಿದ್ದಾಳೆ. ಆಕೆ ಕಾರಿನಿಂದ ಕೆಳಗೆ ಬಿದ್ದ ಕೆಲವೇ ಕ್ಷಣಗಳಲ್ಲಿ ಚಲಿಸುತ್ತಿದ್ದ ಕಾರಿನಲ್ಲಿ ಭಾರೀ ಶಬ್ದದೊಂದಿಗೆ ಬೆಂಕಿಯ ಕೆನ್ನಾಲಿಗೆ ಕಾಣಿಸಿಕೊಂಡಿದೆ. ಕಾರಿನೊಳಗೆ ಮೊದಲೇ ತಂದಿಟ್ಟುಕೊಂಡಿದ್ದ ದಹನಕಾರಿ ವಸ್ತುಗಳಿಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಕ್ಷಣಾರ್ಧದಲ್ಲಿ ಇಡೀ ಕಾರು ಬೆಂಕಿಗೆ ಆಹುತಿಯಾಗಿದೆ. ದುರಾದೃಷ್ಟವಶಾತ್ ಬೆಂಕಿಯ ತೀವ್ರತೆಗೆ ಸಿಲುಕಿದ ನಾಗೇಂದ್ರ ಕಾರಿನೊಳಗೆ ಮೃತಪಟ್ಟಿದ್ದಾನೆ. ಘಟನೆಯಲ್ಲಿ ಕ್ಯಾಬ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪ್ರೀತಿ ಎನ್ನುವುದು ಎರಡು ಮನಸ್ಸುಗಳನ್ನ ಜೋಡಿಸಿ ಬದುಕನ್ನ ಸುಂದರಗೊಳಿಸುವ ಒಂದು ಸುಮಧುರ ಭಾವನೆಯಾಗಬೇಕೇ ಹೊರತು ವಿನಾಶದ ಹಾದಿಯಾಗಬಾರದು. ಸಂಬಂಧಗಳಲ್ಲಿ ಏರಿಳಿತಗಳು, ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಪ್ರೇಮ ವೈಫಲ್ಯ ಅಥವಾ ತಿರಸ್ಕಾರವನ್ನ ಎದುರಿಸುವ ಮಾನಸಿಕ ಪಕ್ವತೆಯನ್ನ ಇಂದಿನ ಯುವಜನತೆ ರೂಢಿಸಿಕೊಳ್ಳಬೇಕಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.